ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಮಾವಿನ ಹಣ್ಣಿನ ಚಪಾತಿ ಹೇಗೆ ಮಾಡೋದು ಎನ್ನೋದು ತೋರಿಸ್ತೀನಿ. ಈಗ ಮಾವಿನ ಹಣ್ಣಿನ ಸೀಸನ್ ಇರೋದರಿಂದ ಇದು ಮಕ್ಕಳಿಗೆ ಟಿಫನ್ ಕಟ್ಟಲಿಕ್ಕೆ ಬಹಳ ಈಸಿಯಾಗಿ ಮಾಡಬಹುದು. ಬನ್ನಿ ಹೇಗೆ ಮಾಡೋದು ಅನ್ನೋದು ನೋಡೋಣ. ಒಂದು 2ರಿಂದ 3 ಬಾಳೆಹಣ್ಣು ಈ ರೀತಿ ಮೆತ್ತಗೆ ಮಾಡಿಕೊಂಡು ಎಲ್ಲ ರಸ ತೆಗೆದುಕೊಳ್ಬೇಕು. ಈ ರೀತಿ ಮಾವಿನ ಹಣ್ಣಲ್ಲೇ ಈ ರೀತಿ ಸ್ವಲ್ಪ ಮೆತ್ತಗೆ ಮಾಡಿದರೆ ಇದು ಸುಲಭವಾಗಿ ಇದು ಮಾಡ್ಕೊಳ್ಬಹುದು. ಈ ರೀತಿ ಮತ್ತು ಒಂದು 2ರಿಂದ 3 ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. 1-2 ಸ್ಪೂನು ತುಪ್ಪ, ಏಲಕ್ಕಿ, ಒಂದು ಅರ್ಧ ಕಪ್ಪಷ್ಟು ಹೋಳಿಗೆ ರವೆ, ಆಮೇಲೆ ಮಾವಿನ ಹಣ್ಣಿನ ರಸ. ಇಷ್ಟಾದರೆ ಸಾಕಾಗುತ್ತೆ. ರವಾವನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಕೆಂಪಗಾಗುವವರೆಗೂ. ಒಂದು ಪ್ಲೇಟಲ್ಲಿ ಈ ರೀತಿ ತೆಗೆದುಕೊಂಡು ನಾನು ತುಪ್ಪವನ್ನು ಹಾಕ್ಕೊಂಡು ಇದು ಬಿಸಿ ಆದಮೇಲೆ ಇಲ್ಲಿ ಸ್ವಲ್ಪ ಸಕ್ಕರೆ, ಸ್ವಲ್ಪ ಸಪ್ಪಗಿರೋದ್ರಿಂದ ಮಾವಿನ ಹಣ್ಣು ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಹೋಗಿ ಮಾವಿನ ಹಣ್ಣಿನ ರಸ ಎಲ್ಲ ಹಾಕ್ಕೊಳ್ಬೇಕು. ಚೆನ್ನಾಗಿ ಕುದಿಬೇಕು ಇದು. ಆಮೇಲೆ ಏಲಕ್ಕಿ ಪೌಡ್ರ್ ಹಾಕಿ, ನೀವು ಕಲರ್ ಬೇಕಾದರೂ ಹಾಕ್ಬೋದು ಇದರಲ್ಲಿ ಸ್ವಲ್ಪ. ನಾನು ಸ್ವಲ್ಪ ಕಲರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಿದೆ. ಇದರಿಂದ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆದಮೇಲೆ ನಾವು ಇದು ರವೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಇದೆಲ್ಲ ಆದಮೇಲೆ ನೋಡಿ, ಇದೆಲ್ಲ ಟೈಟ್ ಆಗ್ತಾ ಬಂದಿದೆ. ಇದು ತಣ್ಣಗಾಗಲಿಕ್ಕೆ ಒಂದು ಅರ್ಧ ಗಂಟೆ ಬಿಡಬೇಕು. ತಣ್ಣಗಾದರೆ ಚೆನ್ನಾಗಿದು ಚಪಾತಿ ಮಾಡಬಹುದು. ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ತಣ್ಣಗಾದ್ಮೇಲೆ. ನೋಡಿ, ಸ್ಟವ್ ಆಫ್ ಮಾಡಿ ಒಂದು ಅರ್ಧ ಗಂಟೆ ಅಷ್ಟಿಗೆ ನಾನು ಬಿಟ್ಟಿದ್ದೀನಿ. ನಾನು ಹಿಟ್ಟನ್ನು ಕಲಿಸ್ಕೊಂಡು ಒಂದು ಕವರಲ್ಲಿ ಇಟ್ಟಿದ್ದೆ ಮೆತ್ತಗಾಗಲಿಕ್ಕೆ. ಆಮೇಲೆ ಉಂಡೆ ಈ ರೀತಿ ಮಾಡಿಕೊಂಡು ಚಪಾತಿ ಸ್ವಲ್ಪ ದೊಡ್ಡದಾಗಿ ಈ ರೀತಿ ಉಚ್ಕೊಂಡು ಇಷ್ಟಿಷ್ಟು ಒಂದು ಉಂಡೆ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಒಳಗಿಟ್ಟು ಚಪಾತಿ ಒಳಗೆ ಈ ರೀತಿ ಎಲ್ಲ ತೆಗೆದುಕೊಳ್ಬೇಕು. ಎಕ್ಸ್ಟ್ರಾ ಇಟ್ಟಿರೋದನ್ನು ತೆಗೆದುಕೊಂಡು ಚಪಾತಿಯನ್ನು ಉಚ್ಕೊಳ್ಬೇಕು. ನಿಮಗೆ ಮಾವಿನ ಹಣ್ಣಲ್ಲಿ ಸಕ್ಕರೆ ಬೇಡ ಅಂದರೆ ಹಾಕ್ಕೊಳ್ಬಾರ್ದು. ಸ್ವಲ್ಪ ಇದು ಸಪ್ಪಗಿರೋದ್ರಿಂದ ನಾನು ಸಕ್ಕರೆನ ಅಷ್ಟೇ ಆ್ಯಡ್ ಮಾಡ್ಕೊಂಡಿರೋದು. ನೋಡಿ, ಈ ರೀತಿ ಸ್ವಲ್ಪ ಎಕ್ಸ್ಟ್ರಾ ಇರೋದು ಹಿಟ್ಟನ್ನು ತೆಗೆದುಕೊಂಡ್ರೆ ಸಾಕಾಗುತ್ತೆ. ಎಷ್ಟು ಬೇಕಷ್ಟು ಇದ್ದರೆ ಸಾಕು. ನೋಡಿ, ಒಂದು ಹಂಚು ಬಿಸಿ ಆದಮೇಲೆ ತುಪ್ಪ ಹಾಕ್ಕೊಂಡು ಈ ರೀತಿ ಚಪಾತಿ ಬಿಡಬೇಕು. ನಾವು ಡೈರೆಕ್ಟಾಗಿ ಹೀಗೆ ಹಾಕಿದರೆ ಎಲ್ಲ ಸೈಡಲ್ಲಿ ತುಪ್ಪ ಹೋಗೋದಿಲ್ಲ. ಹಾಗಾಗಿ ಒಂದು ಸೈಡಿಂದ ಬಿಡಬೇಕು. ಇದು ಪರಾಠ ಆದಂಗೆ ಆಗುತ್ತೆ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.